ಜಂಗಮಕೋಟೆಯಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯಲ್ಲಿ ನೆಲೆಸಿರುವ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಗಂಗಾಧರೇಶ್ವರ ಸ್ವಾಮಿ ಗೆಳೆಯರ ಬಳಗದ ವತಿಯಿಂದ ಸುಮಾರು 27 ವರ್ಷಗಳಿಂದ ಗಣೇಶನ ಹಬ್ಬದಂದು ಪ್ರತಿಷ್ಠಾಪನೆ ಮಾಡಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಗಣೇಶನ ವಿಸರ್ಜನೆ ಮಾಡುವ ದಿನ ಗ್ರಾಮದಲ್ಲಿ ಸುತ್ತಮುತ್ತಲಿನ 15 ಉತ್ಸವ ದೇವರುಗಳ ಮೆರವಣಿಗೆ ಹಾಗೂ ವಿಶೇಷವಾಗಿ 5 ವರ್ಷಗಳಿಂದ ಆನೆ ಮೇಲೆ ಅಂಬಾರಿ ರೀತಿಯಲ್ಲಿ ಗಂಗಾಧರೇಶ್ವರ ಸ್ವಾಮಿಯನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ದೇವರುಗಳ ಮೆರವಣಿಗೆ ಮಾಡಿ ಗಣೇಶನ ವಿಸರ್ಜನೆ ಮಾಡೋದು ಇಲ್ಲಿ ಪದ್ಧತಿಯಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟು ಅವರು ಇತಿಹಾಸ ಪ್ರಸಿದ್ಧ ಗಂಗಾಧರೇಶ್ವರ ಸ್ವಾಮಿ ಅನುಗ್ರಹದಿಂದ ಈ ದಿನ ಗಣೇಶ ವಿಸರ್ಜನೆ ಮಾಡುವಂತದ್ದು ಸುಮಾರು 20 ದಿನಗಳ ಕಾಲ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡುವ ಹಂತಕ್ಕೆ ಈ ಗ್ರಾಮದ ಎಲ್ಲ ಯುವಕರು ಒಟ್ಟಾಗಿ ಇಲ್ಲಿ ವಿಶೇಷವಾಗಿ ಜಂಗಮಕೋಟೆಯಲ್ಲಿ ಮುಸಲ್ಮಾನ ಬಂಧುಗಳು ಮತ್ತು ಹಿಂದೂಗಳು ಸಹೋದರ ಭಾವೈಕ್ಯತೆಯಿಂದ ಈ ಹಬ್ಬನ ಮಾಡ್ತಿರೋದು. ಗ್ರಾಮದಲ್ಲಿ 15ಕ್ಕೂ ಹೆಚ್ಚು ದೇವರುಗಳನ್ನು ಪಲ್ಲಕ್ಕಿಗಳ ಮೂಲಕ ಮೆರವಣಿಗೆ ಮಾಡಿ ಬಹಳ ಮೆರುಗು ತರುವಂಥದ್ದು, ಆನೆಯನ್ನು ತರಿಸುವಂಥದ್ದು ಎಲ್ಲರಲ್ಲೂ ಸಹ ಸಂತಸ ಮನೆ ಮಾಡಿದೆ. ಪ್ರತಿಯೊಂದು ಮನೆಯಲ್ಲೂ ಸಹ ಸಂತಸ ಮೂಡಲಿ, ಎಲ್ಲರ ವಿಘ್ನಗಳನ್ನು ಆ ವಿಘ್ನೇಶ್ವರ ನಿವಾರಣೆ ಮಾಡಲಿ, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ರು. ಈ ಸಂದರ್ಭದಲ್ಲಿ ಜಂಗಮಕೋಟೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಳಿ ಫಯಾಜ್, ಮುಖಂಡರಾದ ಕಾಳನಾಯಕನಹಳ್ಳಿ ಚಾಕೆ ಸೆಂಟರ್ ರಮೇಶ್, ದೀಪಕ್ ರಾಜ್, ಕುಮಾರ್, ದಾಮೋದರ್, ಗೆಜ್ಜಗಾನಹಳ್ಳಿ ಮುರಳಿ, ಸುಗಟೂರು ದೇವರಾಜ್, ನಾಗೇಶ್, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್ ಹಾಗೂ ಆಂಜಿನಪ್ಪ ಪುಟ್ಟು ಅಭಿಮಾನಿಗಳು ಹಾಜರಿದ್ದರು. ಅನುಗ್ರಹದಿಂದ ಇವತ್ತಿನ ದಿನ ಗಣೇಶ ಮೂರ್ತಿ ವಿಸರ್ಜನೆ ಮಾಡುವಂಥದ್ದು ಸುಮಾರು 20 ದಿನಗಳಿಗೂ ಹೆಚ್ಚಾಗಿ ಗಣೇಶ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ವಿಸರ್ಜನೆ ಮಾಡುವಂಥ ಹಂತಕ್ಕೆ ಇವತ್ತಿನ ಗ್ರಾಮದ ಎಲ್ಲ ಯುವಕರು ಒಟ್ಟಾಗಿ ವಿಶೇಷವಾಗಿ ಇಲ್ಲಿ ಜಂಗಮಕೋಟೆಯಲ್ಲಿ ಮುಸಲ್ಮಾನ ಬಂಧುಗಳು ಮತ್ತು ಹಿಂದೂಗಳು ಒಂದು ಸಹೋದರ ಭಾವನೆಯಿಂದ ಈ ಹಬ್ಬನ ಮಾಡ್ತಾ ಇರೋಂಥದ್ದು. ಊರಿನ 20ಕ್ಕೂ ಹೆಚ್ಚು ದೇವರನ್ನು ಪಲ್ಲಕ್ಕಿ ಮೂಲಕ ಪ್ರತಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡೋಂಥದ್ದು ಭಾಳ ಮೆರುಗ್ತಾರಂಥದ್ದು. ಆನೆನ ತರಿಸಿರೋಂಥದ್ದು ಯುವಕರಿಗೆ ಭಾಳ ಕಷ್ಟ ಕಣ್ರಪ್ಪ, ಇದನ್ನು ತರಿಸೋದು, ಇದ್ರ ಬಗ್ಗೆ ಆಸಕ್ತಿ ಬಿಡಿದೆ ಅಂದರೂ ಅವ್ರು ಬಿಡೋಕ್ಕೆ ತಯಾರಿಲ್ಲ. ಇನ್ನೂ ಒಂದು ರೀತಿ ಗಣೇಶನ ಹಬ್ಬ ಅಂದರೆ ಒಂದು ಒಗ್ಗಟ್ಟಿನ ಪ್ರತೀಕ, ಎಲ್ಲರೂ ಸಹ ಸೇರ್ಕೊಳ್ಳೋಂಥದ್ದು, ಖುಷಿಯಾಗಿ ಆಚರಣೆ ಮಾಡೋಂಥದ್ದು, ಒಂದು ಸ್ನೇಹನ ಹೆಚ್ಚುವಂಥದ್ದು ಒಂದು ಪ್ರತೀಕ. ಆ ನಿಟ್ಟಿನಲ್ಲಿ ಇವತ್ತು ಆನೆನ ತರಿಸಿ ಅದ್ರ ಮೇಲೆ ದೇವರ ವಿಗ್ರಹನ ಇಟ್ಕೊಂಡು ಈ ಊರೆಲ್ಲ ಉತ್ಸವ ಮಾಡ್ತಾ ಇರೋಂಥದ್ದು ಎಲ್ಲರಲ್ಲೂ ಸಹ ಸಂತೋಷ ಮನೆ ಮಾಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಸಂತೋಷ ಮೂಡಲಿ, ಎಲ್ಲರ ವಿಘ್ನಗಳನ್ನ ಆ ವಿಘ್ನೇಶ್ವರ ನಿವಾರಣೆ ಮಾಡಲಿ, ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಎಲ್ಲ ನಿಟ್ಟಿನಲ್ಲೂ ಸಹ ಒಳ್ಳೆಯದಾಗಲಿ, ಭಗವಂತನ ಕೃಪೆಯಲ್ಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸ್ತೀನಿ. ಬಳಗದಿಂದ ಸುಮಾರು 27 ವರ್ಷಗಳಿಂದ ವಿನಾಯಕ ಸ್ವಾಮಿಯ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸುಮಾರು 5 ಬಾರಿ ಆನೆ ಅಂಬಾರಿಯ ಮೇಲೆ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯನ್ನ ಪ್ರಮುಖ ಬೀದಿಗಳಲ್ಲಿ ಜಂಗಮಕೋಟೆಯಲ್ಲಿ ಉತ್ಸವದ ಮೂಲಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ. ಜೊತೆಗೆ ವಿವಿಧ ರೀತಿಯ ವಿನಾಯಕ ಸ್ವಾಮಿಯ ಅಲಂಕಾರಗಳೊಂದಿಗೆ ನಡೆಸ್ಕೊಂಡು ಬರ್ತಿದ್ದಾರೆ. ಇವತ್ತಿನ ಒಂದು ವಿಶೇಷ ವಿನಾಯಕ ಸ್ವಾಮಿಯ ಅಲಂಕಾರ ಅಂದರೆ ಅನಂತ ಪದ್ಮನಾಭ ಸ್ವಾಮಿಯ ಅಲಂಕಾರ. ಈ ಒಂದು ಕಾರ್ಯಕ್ರಮಕ್ಕೆ ಯಾವ ಕುಲ ಬಾಂಧವರು ಅನ್ನದೆ ಹಿಂದೂ ಮುಸ್ಲಿಮರಂತೆ ಪ್ರತಿಯೊಬ್ಬರು ಸಹ ಈ ಒಂದು ಕಾರ್ಯಕ್ರಮದ ಭಾಗವಹಿಸಿ ಎಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಿಂದ ಲಕ್ಷ್ಮಿ ಅಂತಕ್ಕಂಥ ಒಂದು ಆನೆಯನ್ನು ಕರೆಸಿ ಪ್ರಮುಖ ಬೀದಿಗಳಲ್ಲಿ, ಜಂಗಮಕೋಟೆ ಪ್ರಮುಖ ಬೀದಿಗಳಲ್ಲಿ ಆನೆಯ ಮೇಲೆ ಅಂಬಾರಿಯ ಮೂಲಕವಾಗಿ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯನ್ನ ಮೆರವಣಿಗೆಯನ್ನು ತೆಗೆಸ್ತಾ ಇದ್ದಾರೆ. ಈ ಗಂಗಾಧರೇಶ್ವರ ಗೆಳೆಯರ ಬಳಗದ ಜೊತೆಗೆ ಸುತ್ತಮುತ್ತಲೇ ಗ್ರಾಮಸ್ಥರು, ಜಂಗಮಕೋಟೆ ಗ್ರಾಮಸ್ಥರು ಪೂರ್ಣ ಸಹಕಾರ ನೀಡ್ತಾ ಇದ್ದಾರೆ. ರಾಜಕೀಯ ಮುಖಂಡರಾಗ್ಬೋದು, ಸಂಘ ಸಂಸ್ಥೆಗಳಾಗ್ಬೋದು, ಗ್ರಾಮ ಪಂಚಾಯಿತಿಯ ಸದಸ್ಯರಾಗ್ಬೋದು, ದೇವಸ್ಥಾನದ ಸಮಿತಿಯ ಮುಖ್ಯಸ್ಥರಾಗ್ಬೋದು, ಎಲ್ಲರೂ ಸಹ ಸಹಕಾರಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಸುಮಾರು 13 ಗ್ರಾಮ ದೇವತೆಗಳು, ಜಂಗಮಕೋಟೆ 13 ಗ್ರಾಮ ದೇವತೆಗಳ ಉತ್ಸವನೂ ನಡೀತಿದೆ. ವಿವಿಧ ರೀತಿಯ ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ಕೋಳಿ ಫಯಾಜ್ ಅವರ ಮೂಲಕವಾಗಿ ಅವರು ಒಂದು ಉರುಸಿಗೆ ಬಳಸ್ತಕ್ಕಂಥ ಒಂದು ವಾದ್ಯವನ್ನು ಸಹ ನಡೆಸ್ಕೊಡ್ತಾ ಇದ್ದಾರೆ.